ಒಂದು ಊರು, ಅಲ್ಲಿ ಒಬ್ಬ ಯಜಮಾನ, ಅವರಿಗೆ 4 ಜನ ಗಂಡು ಮಕ್ಕಳು, ಒಬ್ಬಳು ಮಗಳು. ಯಜಮಾನರು ಜೀವನದಲ್ಲಿ ಕಷ್ಟಪಟ್ಟು ದುಡಿದು ಪ್ರಾಮಾಣಿಕ ಮಾರ್ಗದಲ್ಲಿ ನಡೆದಂತಹ ಸಂಭಾವಿತ ವ್ಯಕ್ತಿ. ಕಷ್ಟದಲ್ಲಿ ಇರುವವರಿಗೆ ಸಹಾಯವನ್ನು ಮಾಡುತ್ತಿದ್ದರು. ಒಂದು ರಾತ್ರಿ ದುರದೃಷ್ಟವಶಾತು ಮಲಗಿದ್ದವರು ಮೇಲೆ ಏಳಲಿಲ್ಲ. ಅವರ ಪರಿವಾರದವರು ದುಃಖದ ಮಡುವಿನಲ್ಲಿ ಮುಳುಗಿದ್ದರು. ಬಂಧು ಮಿತ್ರರು ಎಲ್ಲರೂ ಸೇರಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನೂ ಮಾಡಿಕೊಂಡರು. ಇನ್ನೇನು ಶವಯಾತ್ರೆ ಹೊರಡಬೇಕು ಎನ್ನುವಷ್ಟರಲ್ಲಿ ಏಕಾಏಕಿ ಒಬ್ಬ ಅಪರಿಚಿತ ವ್ಯಕ್ತಿ ನಿಲ್ಲಿಸಿ ಎಂದು ಕೂಗುತ್ತಾ ಓಡಿ ಬಂದ. ಇವರು ನನ್ನಿಂದ 15 ಲಕ್ಷ ಸಾಲ ಪಡೆದಿದ್ದಾರೆ. ಅನೇಕ ವರ್ಷಗಳಿಂದ ಕೊಡುತ್ತೇನೆ ಎಂದು ಹೇಳುತ್ತಲೇ ಇದ್ದರು. ಆದರೆ ಇನ್ನೂ ಕೊಟ್ಟಿಲ್ಲ. ನನ್ನ ಹಣವನ್ನು ಬಡ್ಡಿ ಸಮೇತವಾಗಿ ಕೊಡುವವರೆಗೂ ನಾನು ಇವರ ಅಂತ್ಯ ಸಂಸ್ಕಾರವನ್ನು ಮಾಡಲು ಬಿಡುವುದಿಲ್ಲ ಎಂದ. ಕುಟುಂಬದ ಕೆಲವರು ಈಗ ಆ ವಿಷಯ ಬೇಡ ಎಂದು ಹೇಳಿದರೂ ಅವನು ಕೇಳಲಿಲ್ಲ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಹಣವನ್ನು ಹಿಂತಿರುಗಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡರೆ ಮಾತ್ರ ನಾನು ಸುಮ್ಮನೆ ಇರುತ್ತೇನೆ ಎಂದು ನಿಷ್ಠೂರವಾಗಿ ಹೇಳಿದ. ಆಗ ಬಂಧುಗಳು 4 ಗಂಡು ಮಕ್ಕಳ ಬಳಿ ಹೋಗಿ ಸಾಲದ ಪ್ರಸ್ತಾವ ಮಾಡಿದಾಗ ಸಾಲದ ಭಾರವನ್ನು ಹೊರಲು ಯಾರೂ ಸಿದ್ಧರಾಗಿರಲಿಲ್ಲ. ಮಗಳಿಗೆ ಈ ವಿಷಯ ತಿಳಿಯಿತು. ತಕ್ಷಣವೇ ಎದ್ದು ತನ್ನ ಮೇಲಿದ್ದ ಒಡವೆಗಳನ್ನು ಬಿಚ್ಚಿ ಹಣಕ್ಕಾಗಿ ಪೀಡಿಸುತ್ತಿದ್ದ ವ್ಯಕ್ತಿಯ ಕೈಯಲ್ಲಿ ಇಟ್ಟು, ದಯಮಾಡಿ ನನ್ನ ತಂದೆಯ ಗೌರವಕ್ಕೆ ಧಕ್ಕೆ ತರಬೇಡ. ನನ್ನ ತಂದೆ ನನಗೆ ಮಾಡಿಸಿಟ್ಟ ಒಡವೆಗಳು ತೆಗೆದುಕೊಳ್ಳಿ ಎಂದು ಬೇಡಿಕೊಂಡಳು. ಆನಂತರ ಅಂತ್ಯ ಸಂಸ್ಕಾರವು ಮುಗಿದು ಎಲ್ಲರೂ ಮನೆಗೆ ಹಿಂತಿರುಗಿದಾಗ ಆ ಸಾಲದ ವ್ಯಕ್ತಿ ಮತ್ತೆ ಪ್ರತ್ಯಕ್ಷನಾದ. ಆಗ ಎಲ್ಲರಿಗೂ ಮತ್ತೆ ಭಯ ಪ್ರಾರಂಭವಾಯಿತು. ಆ ವ್ಯಕ್ತಿ ನೇರವಾಗಿ ಮಗಳ ಹತ್ತಿರ ಹೋಗಿ ಹೇಳಿದ, ಮಗಳೇ, ನಿನ್ನ ತಂದೆ ನನ್ನಿಂದ ಯಾವ ಸಾಲವನ್ನೂ ಪಡೆದಿರಲಿಲ್ಲ. ನಾನೇ ತೊಂದರೆಯಲ್ಲಿದ್ದಾಗ ಅವರಿಂದ ಸಾಲವನ್ನು ಪಡೆದಿದ್ದೆ. ಆದರೂ ದೈವಾಧೀನರಾದ ಮೇಲೆ ಸಾಲವನ್ನು ಯಾರಿಗೆ ಹಿಂತಿರುಗಿಸಿಕೊಡಬೇಕು ಎಂದು ವಿಚಾರ ಮಾಡಿ ಈ ತರಹ ಕಟುವಾಗಿ ವರ್ತಿಸಿದೆ. ದಯಮಾಡಿ ಕ್ಷಮಿಸು ಮಗಳೇ. ನಿಮ್ಮ ತಂದೆಯಿಂದ ಸಾಲವಾಗಿ ಪಡೆದ ಹಣವನ್ನು ಹಿಂತಿರುಗಿ ಪಡೆಯಲು ನೀನೇ ಅರ್ಹಳು. ಇದು ತೆಗೆದುಕೋ ಎಂದು ಆ ವ್ಯಕ್ತಿ 15 ಲಕ್ಷ ಹಣ ಮತ್ತು ಒಡವೆಗಳನ್ನು ಕೊಟ್ಟರು. ಮಕ್ಕಳ ಉನ್ನತಿಗಾಗಿ ತಮ್ಮ ಜೀವನವನ್ನೇ ಸವಿದು ಸಮಾಜದಲ್ಲೊಂದು ಸ್ಥಾನಮಾನ ನೀಡುವ ತಂದೆ ತಾಯಿಗಳನ್ನು ಪ್ರೀತಿಯಿಂದ ರಕ್ಷಿಸುವ, ಗೌರವಿಸುವ ಮಕ್ಕಳೇ ನಿಜವಾದ ಮಕ್ಕಳು.